ರೈಟ್ ಸರ್. ಬಹುಶಃ ಅವ್ರು ಅದನ್ನ ಹೇಳಿದ್ರು. ಹೇಳುವಾಗ ಆ ಅಧಿಕಾರಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಆ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಲಿಂಕ್ ಇತ್ತು ಅದೆಲ್ಲವನ್ನ ನಾನು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಅಧಿಕಾರಿ ಆಗಿದ್ರಪ್ಪ ಅಣ್ಣಾಮಲೈ ಸರ್, ಆರೋಪ ಇರೋದು ಅವ್ರ ಹತ್ರ ದಾಖಲೆ ಇದೆ ಅಂತ ಅವ್ರು ಹೇಳಿರೋದು. ನಾನು ಅವ್ರ ಹೇಳಿಕೆಯನ್ನು ಎಂಡೋರ್ಸ್ ಮಾಡ್ತಿಲ್ಲ, ಬಟ್ ನಾನು ಏನ್ ಕೇಳಿಸ್ಕೊಂಡೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ನಿಮ್ ಬಗ್ಗೆ ನಾನು ಮಾತಾಡ್ತಿಲ್ಲ. ನೀವು ನಾನು ಕೆಲವು ಪ್ರಶ್ನೆಗಳಿತ್ತು ಅವರು ಶಶಿಕಾಂತ್ ಸೆಂಥಿಲ್ ಅವರು ಧರ್ಮಸ್ಥಳದಲ್ಲಿ ಡಿ.ಸಿ ಆಗಿದ್ರು, ಎಡಪಂಥೀಯರು ಆ ತರ ಏನಾದ್ರು ಇದ್ರೆ ಡಿ.ಸಿ ಆಗಿದ್ದಾಗಲೇ ಮಾಡ್ಬೋದಾಗಿತ್ತಲ್ಲ. ಡಿ.ಸಿ ಆಗಿದ್ದಾಗಲೇ ಸೌಜನ್ಯ ಹತ್ಯಾಕಾಂಡ ಇದ್ರದ್ದು ಪ್ರಕರಣ ಆಗಿರ್ಬೋದು, ಇದೆಲ್ಲ ಮಾಡ್ಬೋದಾಗಿತ್ತು. ಸುದ್ದಿ ಬಂತು, ನಾನು ಅಧಿಕೃತ ಸುದ್ದಿ ಅಂತ ಹೇಳ್ತಿಲ್ಲ. ಅದಕ್ಕಿಲ್ಲ, ಕೇಳಿಸ್ಕೊಂಬಿಡಿ. ಯಾಕೆ ಅನುಮಾನ ಬರುತ್ತೆ ಜನಕ್ಕೆ? ಯಾಕೆ ಅನುಮಾನ ಬರುತ್ತೆ? ತಮಿಳುನಾಡು ಅಂದ ತಕ್ಷಣ ಬಂದಿದೆ ಸರ್. ಯು ಆರ್ ನಾಟ್ ಅಲ್ಲಲ್ಲ, ನೀವು ಜನರ ಅಭಿಪ್ರಾಯವನ್ನು ಎಷ್ಟು ಕೇಳಿಸ್ಕೊಳ್ತೀರಾ ನನಗೆ ಗೊತ್ತಿಲ್ಲ. ಅಲ್ಲ, ಕೇಳಿಸ್ಕೊಳ್ಬೇಕು ಸರ್. ಅನುಮಾನ ಯಾಕೆ ಬರುತ್ತೆ ಅದಕ್ಕೆ ನೀವೇ ಕ್ಲಾರಿಫೈ ಮಾಡಬೇಕು. ಇವ್ರ ಬಗ್ಗೆ ಅನುಮಾನ ಬಂದ್ರೆ ನೀವು ಅಪಪ್ರಚಾರ ಅಂತೀರಾ, ಧರ್ಮದ ವಿರುದ್ಧ ಅಂತೀರಾ. ನೀವೇ ಕ್ಲಾರಿಫೈ ಮಾಡಬೇಕು. ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ರಿ. ಒಬ್ಬ ಹಿಂದೂ ಅವ್ರ ಮೇಲೆ ಮಾತ್ರ ನೀವು ಅಪಪ್ರಚಾರ ಆಯ್ತು. ಯಾಕೆ ಅನುಮಾನ ಅನ್ನೋದಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ಭವ್ಯಜಿ ಒಂದ್ ನಿಮಿಷ. ನೆನ್ನೆ ಒಂದು ಸುದ್ದಿ ಬರುತ್ತೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆ ಕೇಳಿಸ್ಕೊಳ್ಳಿ, ನೀವು ಕ್ಲಾರಿಫೈ ಮಾಡಿ. ಇಡೀ ವಿಶ್ವದಲ್ಲಿ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಆದ್ರೆ ನೀವು ಅದ್ರ ಪರವಾಗಿ ನಿಂತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಸೂರ್ಯನಾರಾಯಣ ಅವರೇ, ನಿಮಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ನೋಡಿ, ಭಾಷೆ ಲಿಮಿಟ್ ಮೀರಿದ್ರೆ ಚರ್ಚೆಗೆ ಗೌರವ ಇರೋದಿಲ್ಲ. ಉತ್ತರ ಕಂಪ್ಲೀಟ್ ಆಗಲಿ. ನೋಡಿ, ಇಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಭವ್ಯ ಅವರೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಭವ್ಯಾಜಿ ಕೇಳಿಸ್ಕೊಳ್ಳಿ. ರಾಮಾಯಣ ಓದಿದಿರೇನ್ರಿ ನೀವು? ಮಹಾಭಾರತ ಓದಿದಿರೇನ್ರಿ? ಉತ್ತರ ಬರಬೇಕು. ಇರಿ, ಒಟ್ಟಿಗೆ ಮಾತಾಡಿದ್ರೆ ಕೆಲಸಲ್ಲ. ಐ ರಿಕ್ವೆಸ್ಟ್ ಯು 10 seconds. ಇಲ್ಲ, ನಿಮಗೆ ಬರ್ತೀನಿ ವಾಪಸ್. ನೀವೇ ಉತ್ತರ ಕೊಡ್ಬೇಕು. ಪ್ರಶ್ನೆ ನಿಮಗೇನೆ. ಭವ್ಯ ಅವರೇ, ದಯಮಾಡಿ ಒಂದು ರಿಕ್ವೆಸ್ಟು. ಬಹಳ ಸೆನ್ಸಿಟಿವ್ ವಿಚಾರ, ಧರ್ಮ ಸೂಕ್ಷ್ಮ ವಿಚಾರ. ಹಾಗಾಗಿ ಇವತ್ತಿನ ಡಿಬೇಟ್ ನಲ್ಲಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ನಿಮ್ಮ ಸಮಯಾವಕಾಶ ಬಂದಾಗ ಮಾತನಾಡಿ. ಆರೋಪ ಮಾಡೋದು ಸುಲಭ, ಆದ್ರೆ ಅದಕ್ಕೆ ಉತ್ತರ ಕೂಡ ಬೇಕಲ್ಲ, ಜನಕ್ಕೆ ಉತ್ತರ ಹೋಗ್ಬೇಕಲ್ಲ. ಹಾಗಾಗಿ ಯಾರ ಸಮಯ ಬರುತ್ತೋ ಆ ಸಮಯದಲ್ಲಿ ಮಾತನಾಡಿ. ನಾನು ಕೇಳ್ತಾ ಇದ್ದೆ, ಅನುಮಾನ ಯಾಕೆ ಬರುತ್ತೆ? ಸೂರ್ಯಮುಕುಂದ್ ಅವರೇ, ನಿನ್ನೆ ಒಂದು ಸುದ್ದಿ ಬಂತು. ತಮಿಳ್ನಾಡಿನಲ್ಲಿ ಇದ್ದಾತನನ್ನ 3 ಜನ ಕರ್ಕೊಂಡು ಬಂದ್ರು. 3 ಜನ ಕರ್ಕೊಂಡು ಬಂದ್ಬಿಟ್ಟು ಆತನ ಹತ್ರ ಬಲವಂತವಾಗಿ ಹೇಳಿಕೆಯನ್ನ ಕೊಡಿಸಿದ್ದಾರೆ ಅನ್ನೋ ಸುದ್ದಿ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಖಚಿತವಾದ ಸುಳ್ಳು ಅಂತ ಹೇಳಿಲ್ಲ. ಸತ್ಯವಾಗಿದ್ರೆ ಪರಮೇಶ್ವರ್ ಅವರ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅನ್ನ ನೀವು ಕೇಳಿಸ್ಕೊಂಡಿಲ್ಲ. ಹಂಗ ಹೇಳಿಲ್ಲ ಸರ್, ನೀವು ತೀರ್ಚೋ ಆಗಿಲ್ಲ. ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ನೀವು ಓವರ್ಲ್ಯಾಪ್ ಮಾಡಬೇಡಿ. ಪರಮೇಶ್ವರ್ ಅವ್ರು ಹೇಳಿರೋದು ಹಾಗೊಂದು ವೇಳೆ ಇದ್ರೆ ಅದ್ರ ಬಗ್ಗೆ ಕೂಡ ತನಿಖೆ ಆಗತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕಂಪ್ಲೀಟ್ ಆಗತ್ ಸುಳ್ಳು ಅಂತಲೂ ಅಲ್ಲ. ಅನುಮಾನ ಬರ್ತಿರೋದು ಅದೇ ಕಾರಣಕ್ಕೆ. ತಮಿಳ್ನಾಡಿಗೆ ಹೋಗಿದ್ದಂತೆ ಸೆಂಥಿಲ್ ಅವ್ರ ಇನ್ವಾಲ್ವ್ಮೆಂಟ್ ಇರಬಹುದಾ ಅಂತ ಈಗ ಉತ್ತರ ಕೊಡಿ ನೀವು. ಅಲ್ಲ, ಈ ರೀತಿ ಜನಾರ್ದನ್ ರೆಡ್ಡಿ ಅಂತ ಅವ್ರು ಹೇಳುವಂಥದ್ದು ಇದೆಯಲ್ಲ, ಒಬ್ಬ ಇದು ಶಾಸಕರು, ಜನಪ್ರತಿನಿಧಿ. ಆಮೇಲೆ ಅವ್ರಿಗೂ ಗೊತ್ತಿದೆ ಎಷ್ಟು ಕೇಸ್ಗಳು ಅವ್ರ ಮೇಲೆ ಇದಾವೆ, ಆ ಕೇಸ್ಗಳು ಯಾಕಾಯ್ತು ಅಂತ. ಶಶಿಕಾಂತ್ ಸೆಂಥಿಲ್ ಅವರು ಮತ್ತೆ ಆದಿತ್ಯ ಆಮ್ಲಾನ್ ಬಿಸ್ವಾಸ್. ಶಶಿಕಾಂತ್ ಸೆಂಥಿಲ್ ಅವರು ಎ.ಸಿ ಆಗಿದ್ರು ಬಳ್ಳಾರಿನಲ್ಲಿ. ಎ.ಸಿ ಆಗಿ ರಿಪೋರ್ಟ್ ಆಗಿದ್ದ ದಿವಸನೇ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದು. ಶಶಿಕಾಂತ್ ಸೆಂಥಿಲ್ ಅವರು ಇಡೀ ಜನಾರ್ದನ್ ರೆಡ್ಡಿ ಮಾಡಿರುವಂತ ಅಕ್ರಮ ಜಮೀನುಗಳು, ಅಕ್ರಮ ಕೂಟ ಎಲ್ಲವನ್ನ ವಶಕ್ಕೆ ಪಡೆದು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಶಶಿಕಾಂತ್ ಸೆಂಥಿಲ್ ಅವರು ಇರೋ ವಿಷಯ ಒಂದೊಂದೇ ಮುಗಿಸ್ತೀನಿ. ಅಲ್ಲ, ಈಗ ಆಲ್ರೆಡಿ ಕಾನೂನಿನ ಪ್ರಖರತೆ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸಿರುವ ಜನಾರ್ದನ್ ರೆಡ್ಡಿ ಅವರು ದಾಖಲೆ ಇಲ್ಲದೆ ಒಬ್ಬ MP ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಾಳೆ ದಿನ ನಾನು ಕೂಡ ಇದನ್ನ ಅನುಭವಿಸಬೇಕಾಗತ್ತೆ ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಾರಾ? ಜನಾರ್ದನ್ ರೆಡ್ಡಿ ಅವರು ನನಗೆ ಕೋರ್ಟ್ ಅಲ್ಲಿ ಸಿಗ್ತಾ ಇರ್ತಾರೆ. ಅವ್ರು ಬಿಜೆಪಿಗೆ ಹೋಗೋಕ್ಕಿಂತ ಮುಂಚೆ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಕೇಳಿಸ್ಕೊಂಬಿಡಿ. ನಿಮ್ ಸಮಯ ಬಂದಾಗ ಅಪೋಸ್ ಮಾಡಿ ಅದನ್ನ. ಸೆಕ್ಯುಲರ್ ಈ ತರದ್ದು ಬಿಜೆಪಿ ಅವರು ಹಂಗಲ್ಲ.
ನಾನು ನೋಡಪ್ಪ ನನ್ನ ಜೊತೆ ಮುಸ್ಲಿಂ ಇಟ್ಕೊಂಡಿದ್ದೀನಿ, ನಾನು ಯಾವತ್ತು RSS ಅವ್ರ ಸಿದ್ಧಾಂತವನ್ನ ಒಪ್ಪಿಲ್ಲ ಅಂತಿದ್ರು. ಈಗ ವಿಷಯಾಂತರ ಒಂದು ಮಾಡ್ತಿದ್ದೀರಾ? ವಿಷಯಾಂತರ ಈಗ ಅಲ್ಲ, ವಿಷಯಾಂತರ ಜನಾರ್ದನ್ ರೆಡ್ಡಿ ಅವ್ರು ಮಾಡ್ತಿದ್ದೀರಾ? ಹೇಳಿರೋ ವಿಚಾರ ಹೇಳ್ತಾ ಇದ್ದೀನಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ತರ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಒಬ್ಬ ಸಿಟ್ಟಿಂಗ್ MP ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಈ ರೀತಿ ಆರೋಪ ಮಾಡ್ಬೇಕಾರೆ ಅವರು ಬಂದು SIT ಗೆ ದೂರ್ ಕೊಡ್ಲಿ, ಇಲ್ಲ ಮುಖ್ಯಮಂತ್ರಿಗಳಿಗೆ ದೂರ್ ಕೊಡ್ಲಿ. ಅದನ್ನ ಮಾಡೋದ್ ಬಿಟ್ಬಿಟ್ಟು ಈ ತರ ಸುಮ್ನೆ ಗಾಳಿಯಲ್ಲಿ ಗುಂಡೊಡಿಯುವಂತ ಕೆಲಸವನ್ನ ಒಬ್ಬ ಶಶಿಕಾಂತ್ ಸೆಂಥಿಲ್ ಅವ್ರ ವೈಯಕ್ತಿಕ ದ್ವೇಷವನ್ನ ಇಟ್ಕೊಂಡು ಇವತ್ತು ಶಶಿಕಾಂತ್ ಸೆಂಥಿಲ್ ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ಈ ಅಪಪ್ರಚಾರಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾಗುತ್ತೆ ಜನಾರ್ದನ್ ರೆಡ್ಡಿ ವಿರುದ್ಧ. ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೆ prove ಆಗ್ಲಿ. Who is stopping you? Who is stopping you? Clear ಆಗಿ ಹೇಳಿದ್ರು. ಅಲ್ಲ, ನಮ್ಮದೇ ವಾಹಿನಿಯಲ್ಲಿ ನಿಮ್ಮದೇ ಮುಂದೆ ಹೇಳಿದ್ರು, ನಮ್ಮದೇ ವಾಹಿನಿಯಲ್ಲಿ ನಿಮ್ಮ ಮುಂದೆನೆ ಹೇಳಿದ್ರು. ನನಗೂ ಸಿಕ್ಕಿದ್ರು ಜನ ಚಂಚಲ್ಗೂಡ ಜೈಲಲ್ಲಿ ನನ್ನ ಕ್ಲೈಂಟ್ಸ್ ಇದ್ದಾರೆ. ಜನಾರ್ದನ್ ರೆಡ್ಡಿ ಇಲ್ಲೆಲ್ಲೋ ಇದ್ರಲ್ಲಿ ಬಾಂಬ್ ಬಿಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ನಾನು ಹೇಳ್ತೀನಿ. ನಿಮ್ಮ ಹತ್ರ ದಾಖಲೆ ಇದೆ, ನೀವು ಹೋಗಿ ಮುಖ್ಯಮಂತ್ರಿ ಹತ್ರ. ನಿಮ್ಮ ಹತ್ರ ದಾಖಲೆ ಇದೆ, ನೀವು ಹೋಗಿ ಮುಖ್ಯಮಂತ್ರಿ ಹತ್ರ. ಇಲ್ಲ ಇಲ್ಲ, ನಾನು ಜನಾರ್ದನ್ ರೆಡ್ಡಿ ಬಲಪಂಥಿಗಳು ಈ ಸ್ವಾಮೀಜಿ ಜೊತೆ ಇದನ್ನ ಏನೋ ತ್ರಿಶೂಲ ದೀಕ್ಷೆ ಕೊಡ್ತಾ ಇದ್ರು, ಅಲ್ಲೆಲ್ಲ ಈಗ ಈಗ ಯಾವುದೋ ಪ್ರಕರಣದಲ್ಲಿ ನನ್ನ ಪ್ರಶ್ನೆ ಇರೋದು, ವಜ್ರದೇಹ ಶ್ರೀಗಳು ಮಾತಾಡ್ಲಿ. ಭವ್ಯ ಅವರೇ, ನೀವು ಆದ್ಮೇಲೆ ಉತ್ತರ ಕೊಡಿ. ನಿಮ್ದಾಯ್ತು ಸರ್, ನಿಮ್ ಸಮಯ ಆಯ್ತು. ವಜ್ರದೇಹ ಶ್ರೀಗಳಾದ್ಮೇಲೆ ಭವ್ಯ ಅವರು, ವಜ್ರದೇಹ ಶ್ರೀಗಳೇ ನಿಮ್ದಾಯ್ತು ಸರ್, ನಿಮ್ ಸಮಯ ಆಯ್ತು. ಮತ್ತೆ ಬರ್ತೀನಿ, ನಿಮ್ ಸಮಯ ವಾಪಸ್ ಮತ್ತೆ ಬರುತ್ತೆ. ವಜ್ರದೇಹ ಶ್ರೀಗಳೇ, ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿ ಅಂತಿದ್ದವರು ಮತ್ತೊಂದು ಪ್ರಕರಣದ ಬಗ್ಗೆ ಮಾತನಾಡ್ಲೇಬಾರ್ದು ಅನ್ನೋ ನಿಯಮ ಎಲ್ಲಾದ್ರೂ ಉಂಟಾ? ಈಗ ನಿಜವಾಗ್ಲೂ ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ದಾಖಲೆ ಇದ್ರೆ ಕೊಡ್ಲಿ, ತಪ್ಪೇನಿದೆ? ಈಗ ಮುಕುಂದ್ರು ಅದೇ ಅವರ ಮೇಲೆ ಈಗ ಆರೋಪ ಮುಕುಂದ್ರು ಮಾಡಬಹುದು, ಮುಕುಂದ್ರೆ ಒಬ್ರು ನ್ಯಾಯವಾದಿಯಾಗಿ ಹೇಳಬಹುದು, ಅವ್ರ ಮೇಲೆ ಮಾನನಷ್ಟ ಹಾಕಬೇಕು ಅಂತ ಹೇಳಬಹುದು. ಇಂಥ 1000 ಪ್ರಕರಣಗಳಿದ್ದಾವೆ, ಒಂದೆರಡು ಪ್ರಕರಣಗಳಲ್ಲ. ನೀವು ಸಮೀರ್ನ ಬಗ್ಗೆ ಮಾತಾಡುವಾಗ ಯಾಕೆ ಮಾನನಷ್ಟ ಹಾಕಿಲ್ಲ? ಅವ್ರ ಮೇಲೆ ಮಾನನಷ್ಟ ಹಾಕ್ಬೇಕಿತ್ತಲ್ಲ. ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ, ಅದನ್ನ ಒಂದು ದೇವಸ್ಥಾನದ ಮೇಲೆ ಆ ರೀತಿಯ ಪ್ರಕರಣವನ್ನ ತಂದಾಗ ನೀವು ಯಾಕೆ ಮಾನನಷ್ಟಕ್ಕೆ ಒಪಿನಿಯನ್ ಕೊಟ್ಟಿಲ್ಲ? ವೀರೇಂದ್ರ ಹೆಗ್ಡೆ ಅವ್ರ ತಮ್ಮನೇ ಸ್ಟೇಗ್ ಹಾಕೊಂಡಿದ್ರು ಹೈಕೋರ್ಟ್ ಅಲ್ಲಿ, ಮತ್ತೆ ಇದ್ರಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ. ಗೊತ್ತಿಲ್ವಾ ನಿಮ್ಗೆ? ತಪ್ಪೇನು ಅಲ್ವಾ? ಕಾನೂನು ಅವಕಾಶ ಇದೆ ಅಷ್ಟೇ. ಅವರು ಹಾಕೊಳ್ಳಿ, ಅವ್ರಿಗೂ ಅವಕಾಶ ಇದೆ. ಶಶಿಕಾಂತ್ ಸೆಂಥಿಲ್ ಅವ್ರಿಗೂ ಕೂಡ ಅವಕಾಶ ಇದೆ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ, ತಪ್ಪಿಲ್ಲ ಅನ್ನೋ ಹಾಗಿದ್ರೆ ಅವ್ರಿಗೂ ಕೂಡ ಅವಕಾಶ ಇದೆ ಕಾನೂನಾತ್ಮಕವಾಗಿ. ಈ ರೀತಿಯಾದಂತ ವಿಚಾರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದೇವೆ, ಅದಕ್ಕೆ ಅವ್ರು ಮಾತಾಡ್ತಾರೆ ಜನಪ್ರತಿನಿಧಿ. ಇವಾಗ ಯಾವ ತರ ವಜ್ರದೇಹ ಶ್ರೀಗಳು ಮುಸ್ಲಿ ಆದ್ಮೇಲೆ ನಿಮ್ ಸರ್ ಇವಾಗ ಕೇಳಿಸ್ಕೊಳ್ಳಿ. ಸೂರ್ಯ ಮುಕುಂದ್ ಅವರೇ ಕೇಳಿಸ್ಕೊಳ್ಳಿ. ಇವಾಗ ಅವ್ರು ಮಾತಾಡ್ತಿದ್ದಾರೆ, ನೀವು ಕೇಳಿಸ್ಕೊಳ್ಳಿ. ಅವ್ರು ಮಾತಾಡ್ತಾರೆ, ನೀವು ಕೇಳಿಸ್ಕೊಳ್ಳಿ. ಶ್ರೀಗಳ ನೀವು ಮುಂದುವರಿಸಿ. ಜನಪ್ರತಿನಿಧಿಗೆ ಸಂಶಯ ಬಂತು, ಆ ಸಂಶಯದ ಪ್ರಕಾರ ಅವರು ಮಾತಾಡ್ತಾ ಇದ್ದಾರೆ. ಅವರ ಮಾತನ್ನ ನೀವೆಲ್ಲ ಪ್ರಶ್ನೆ ಮಾಡಬೇಕು, ಅದೇ ಮಾಡಿ. ನೀವೇನಿದ್ರಿ ಸಿಟ್ಟಿಗೆ ಹೋಗಿ ದೂರು ಕೊಡಿ ಅಂತ ನೀವೇ ಯಾರು ಹೇಳಲಿಕ್ಕೆ? ನೀವು ಅವರು ನ್ಯಾಯವಾಗಿ ನಿಮಗೂ ಮಾಡ್ಬೋದಿತ್ತಲ್ಲ ಆ ಕೆಲಸ. ಈಗ ನೀವು ಒಪ್ತೀರಾ ಇದೊಂದು ವ್ಯವಸ್ಥಿತವಾದ ಷಡ್ಯಂತರ? ಈ ಷಡ್ಯಂತರದಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಜ್ಯದ ಗಡಿ, ದೇಶದ ಗಡಿ ದಾಟಿ ಈ ಪಿತೂರಿ ನಡೆದಿದೆ ಅನ್ನೋದನ್ನ ತಾವು ಒಪ್ತಿರೋ? ಇದು ನೇರ ಷಡ್ಯಂತ್ರ, 1 ವರ್ಷದಿಂದ ನಡೀತಾ ಇರೋದಲ್ಲ ಇದು. ಶಶಿಕಾಂತ್ ಸೆಂಥಿಲ್ ಅವರು ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರೇ ಅಲ್ವಾ? ಅತ್ಯುತ್ತಮ ಸಮಿತಿ ಆಗಬೇಕು ಅಂತ ಅವರ ಬಳಿ ದೂರು ಕೊಂಡೋದವ್ರು ಯಾರು? ಮುಖ್ಯಮಂತ್ರಿ ಬಳಿ ಕೊಂಡೋಗ್ಬೇಕಿದ್ದ ದೂರನ್ನ ಅವ್ರ ಬಗ್ಗೆ ಯಾರು ದೂರು ಕೊಂಡೋಗಿದ್ರು? ಅದ್ರ ಬಗ್ಗೆ ಅವ್ರು ಮಾತಾಡಿದ್ರಲ್ಲ. ಇದ್ರ ಬಗ್ಗೆ ನೀವು ಗಮನಿಸಬೇಕಲ್ಲ. ಯಾಕೆ ಅವರು ಸಂಸದರಾಗಿದ್ರಲ್ಲ, ತಮಿಳುನಾಡಿನ ಒಬ್ಬರು ಸಂಸದರು ಮಂಗಳೂರಿಗೆ ಬಂದಾಗ ದೂರು ಹೋಯ್ತು ಅವರ ಬಳಿಯಲ್ಲಿ. ಇದೆಲ್ಲ ಮಾಧ್ಯಮಗಳು ಬಿತ್ತರಿಸಿದ್ದಾವೆ. ಯಾಕೆ ಹೋಯ್ತು? ಸಾಧುಗಳಾಗಿ ಕುಸ್ತಿ ಮಾಡಕ್ ಬಂದವ್ರ ತರ ಬರ್ತಿರಲ್ಲ ನೀವು. ಆಧ್ಯಾತ್ಮವನ್ನ ಪ್ರವಚನ ಮಾಡೋರು, ಧರ್ಮ ಪ್ರವಚಕರು, ಸೂರ್ಯ ಮುಕುಂದ್ ಅವರೇ ಧಾರ್ಮಿಕ ಭಾವನೆಗಳಿಗೆ
ಎಲ್ಲ ಆರೋಪವನ್ನು ನೀವು ಹೇಳ್ತೀರಾ, ನಾಳೆ ಇನ್ನೊಂದಿಷ್ಟು ಕ್ರಿಯೇಟ್ ಮಾಡ್ತೀರಾ. ಭವ್ಯ ಸ್ವಾಮೀಜಿ ಒಂದೇ ನಿಮಿಷ, ಸ್ವಾಮೀಜಿ ಒಂದೇ ನಿಮಿಷ. ಒಂದೊಂದೇ ಹಿಂದೂಗಳ ಧಾರ್ಮಿಕ ಈಗ ಇಷ್ಟೊತ್ತು ಒಂದ್ ನಿಮಿಷ ನಿಮ್ಮಿಬ್ಬರಿಗೆ ವಿಶೇಷವಾದ ರಿಕ್ವೆಸ್ಟ್. ಒಂದ್ ಕಡೆ ಭವ್ಯ ಅವರಿಗೆ ಮತ್ತೊಂದು ಕಡೆಯಲ್ಲಿ ಸೂರ್ಯ ಮುಕುಂದ್ ಅವರಿಗೆ ಸ್ವಾಮೀಜಿ ಒಂದೇಗಳಿಗೆ